ಇನ್ನು ಮೈಸೂರು ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವಿಸಿ ಅವಾಂತರಗಳು ಒಂದಾದ ಮೇಲೊಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದಿತ್ತು. ಈಗ ವರುಣಾ ಕ್ಷೇತ್ರದಲ್ಲಿ ಸಂಭವಿಸಿದೆ. ಮೈಸೂರು ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವಿಸಿ ಅವಾಂತರ. ಚಾಮುಂಡೇಶ್ವರಿ ಬಳಿಕ ಸಿಎಂ ಕ್ಷೇತ್ರದಲ್ಲೂ ಕಾಣಿಸಿಕೊಂಡಿದೆ ಕಾಲರ. ವರುಣಾ ಕ್ಷೇತ್ರದ ತಗಡೂರು ಗ್ರಾಮಸ್ಥರ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಕಲುಷಿತ ನೀರು ಸೇವಿಸಿ 94 ಮಂದಿಗೆ ಅನಾರೋಗ್ಯ ಆಗಿದೆ. 94 ಮಂದಿಯ ಟೆಸ್ಟನ್ನು ಮಾಡಲಾಗಿ 3 ಮಂದಿಗೆ ಕಾಲರಾ ರೋಗ ಇರತಕ್ಕಂಥದ್ದು ಪತ್ತೆಯಾಗಿದೆ. ಹಾಗಾಗಿ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ ವೈದ್ಯಕೀಯ ಸಿಬ್ಬಂದಿ. ಸ್ಥಳಕ್ಕೆ DHO ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಈಗ ಒಂದು ತಿಳ್ಕೊಬೇಕು ಎಲ್ಲರೂ ಕೂಡ, ಈಗ ಬರ್ತಾ ಇರೋದು ಎಲ್ಲ ಕಡೆ ಬರ್ತಾ ಇರೋದು ಹೊಸ ನೀರು. ಅದರಿಂದಲೂ ಕೂಡ ಈ ಥರ ಸಂಭವಿಸಿರಬಹುದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಈಗ ಈ ಥರ ಪದೇ ಪದೇ ಕಲುಷಿತ ನೀರು ಸೇವನೆ, ಕಾಲರ ಯಾಕೆ ಈ ಥರ ಆಗ್ತಾ ಇದೆ ಜಿಲ್ಲೆಯಲ್ಲಿ ಅಂತ? ನಿಶ್ಚಿತವಾಗ್ಲೂ ಕೂಡ ಭಾರಿ ಆಶ್ಚರ್ಯ ಮತ್ತು ದುರಂತದ ವಿಚಾರ ಅರವಿಂದ್. ಮೈಸೂರಿನಂತ ಊರಲ್ಲಿ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ನಡೀತಾ ಇರುವಂತದ್ದು. ಅದರಲ್ಲೂ ಸಿಎಂ ಪ್ರತಿನಿಧಿಸ್ತಾ ಇರುವಂತಹ ವರುಣಾ ಕ್ಷೇತ್ರದ ಈ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಇಲ್ಲಿ ಕಲುಷಿತ ನೀರು ಕುಡಿದು ಒಟ್ಟು 94 ಜನರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿ 3 ಕಾಲರವು ಕೂಡ ಪತ್ತೆಯಾಗಿದೆ. ಈಗ ಸದ್ಯಕ್ಕೆ ವೈದ್ಯಕೀಯ ತಂಡವು ಕೂಡ ಗ್ರಾಮದಲ್ಲಿ ಬೀಡು ಬಿಟ್ಟಿದೆ. ಪ್ರಶ್ನೆ ಇರುವಂತದ್ದು ಕೇವಲ ತಗಡೂರಿಂದು ಮಾತ್ರ ಅಲ್ಲ, ಬಹುತೇಕವಾದಂತಹ ಗ್ರಾಮಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಕೂಡ ನಿರ್ಮಾಣವಾಗ್ತಾ ಇದೆ. ನಿನ್ನೆ ತಾನೇ ಕಲುಷಿತ ನೀರು ಕುಡಿದು ಚಾಮುಂಡೇಶ್ವರಿ ಕ್ಷೇತ್ರದ ES ಗ್ರಾಮದ ಓರ್ವ ಯುವಕನು ಕೂಡ ಮೃತಪಟ್ಟಿದ್ದ. ಇನ್ನು 3 ಸ್ಥಿತಿಯು ಕೂಡ ಚಿಂತಾಜನಕವಾಗಿದೆ. ಅಲ್ಲಿಗೆ ಮೈಸೂರಿನ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿಗಳು ಇದ್ದಂತೆ ಕಾಣ್ತಾ ಇದೆ. ಒಂದು ರೀತಿಯಾದಂತಹ ಅಲರ್ಟ್ ಆದಂತಹ ಪರಿಸ್ಥಿತಿಯನ್ನ ವೈದ್ಯಕೀಯವಾಗಿ ಅಲರ್ಟ್ ಆದಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಉದ್ಭವ ಆಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP. ವೆರಿ ಸ್ಯಾಡ್. ನಿಮ್ಮ ಮನೆಗೆ ಯಾವುದೇ ನೀರು ಬರಲಿ, ಕಾವೇರಿ ನೀರೋ ಅಥವಾ ಮುನ್ಸಿಪಾಲ್ಟಿ ನೀರೋ ಯಾವುದಾದ್ರೂ ಬರಲಿ, ಕುದಿಸಿ ಆರಿಸಿ ಕುಡಿಯುವಂಥ ಪದ್ಧತಿಯನ್ನು ರೂಢಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ದಿನ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಮಳೆ ತುಂಬ ಬರ್ತಾ ಇರೋದ್ರಿಂದ ಎಲ್ಲ ಕಡೆ ಹೊಸ ನೀರು ಬಂದಿದೆ. ಆ ಹೊಸ ನೀರಿನಿಂದಲೇ ಕೆಲವರಿಗೆ ಎಂಟ್ರಾಲಜಿ ಪ್ರಾಬ್ಲಮ್ಸ್, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಾಗ್ತಾ ಇರೋದು, ಹೊಟ್ಟೆ ಉಬ್ಬರಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಈ ಕಾಲರ ಆಗ್ತಕ್ಕಂಥದ್ದು, ಇದೆಲ್ಲ ನೀರಿನಿಂದಲೇ ಆಗ್ತಾ ಇರೋದು. ಇವೆಲ್ಲ ವಾಟರ್ ಬಾರ್ನ್ ಡಿಸೀಸ್. ಹಾಗಾಗಿ ಕುದಿಸಿ ಆರಿಸಿದ ನೀರನ್ನು ಉಪಯೋಗಿಸಿ. ಎಸ್ಪೆಷಲಿ ಮಕ್ಕಳು 15-14 ವರ್ಷದ ಕೆಳಗಿನ ಮಕ್ಕಳಿಗೆ ಬೇರೆ ಯಾವ್ಯಾವುದೋ ನೀರು ಕುಡ್ಸೋಕ್ಕೆ ಹೋಗಲೇಬೇಡಿ. ಬಿಸಿನೀರು ಕುಡಿಸಿ, ಇಲ್ಲ ಕುದಿಸ್ಬಿಟ್ಟು ಆರಿಸಿ ಕುಡಿಸಿ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನಗಳ ತನಕ.